ಇವತ್ತು ನಾವು ಬೈಲಹೊಂಗಲ ತಾಲೂಕು ಇರ್ಬೋದು, ಬೆಳಗಾವಿ ತಾಲೂಕು ಇರ್ಬೋದು, ಈ ಕಡೆ ಖಾನಾಪುರ ಸೌದತ್ತಿ ಈ ಕಡೆ ರೈತರು ನಾವು ಅಷ್ಟೇ ಇಬ್ಬಿಬ್ಬರು ಬಂದಿದ್ದು ಇವತ್ತು. ಏನಪ್ಪ ಅಂತಂದ್ರೆ ಕೆಲವೊಂದು ಕಂಪ್ನಿ ಬೀಜಗಳು ಹುಟ್ಟಿಲ್ಲ. ಆದರೆ ನಮ್ಮ ಇವರು ಕೃಷಿ ಅಧಿಕಾರಿಗಳು ಹೇಳಿದರು, ನಮ್ಮ ರೈತರು ಹೇಳಿದ್ರು ಏನಂತೇಳಿ ಪ್ರೈವೇಟ ಮತ್ತು ಬೀಜ ಹಿಡಿದಿದ್ದು ಹುಟ್ಟಿದಾವ. ಈ ಕೃಷಿ ಆಫೀಸ್ನಾಗ ಏನು ತೊಗೊಂಡಾರಲ್ಲ ಇವ್ರು ಯಾವ ಕಂಪ್ನಿಗೆ ಟೈಪ್ ಆಗಿದಾರೋ ಬೀಜಕ್ಕೆ ಗೊತ್ತಿಲ್ಲ. ಏನು 3 ನಂಬರ್ಗೆ ಆಗಿದಾರೋ 4 ನಂಬರ್. ಇದನ್ನು ಕೃಷಿ ಸಚಿವ ನಿನಗೆ ನಾವು ಆಯ್ಕೆ ಮಾಡಿದೆವು ರಾಜ್ಯ ಸರ್ಕಾರ, ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ರಾಜ್ಯದ ಮೇಲೆ ಗೌರವ ಅಭಿಮಾನ ರೈತರ ಮೇಲೆ ಇದ್ರೆ ಮೊದಲ ಒಂದು ರೈತರ ನುರ್ತಂಥ ರೈತರು ತೊಗೊಂಡ ಕೃಷಿ ಅಧಿಕಾರಿಗಳನ್ನ ತೊಗೊಂಡ BSc ಅಗ್ರಿ ಆಗಿರ್ತೈತೆ ಅವ್ರನ್ನ ತೊಗೊಂಡ ಬೀಜಗಳನ್ನ ಪರಿಶೀಲನೆ ಮಾಡಿ ಅಧ್ಯಯನ ಮಾಡ್ರಿ. ಅಧ್ಯಯನ ಮಾಡಿ ಮಳೆ ಬರೋ ಪೂರ್ವದಲ್ಲಿ 1 ತಿಂಗಳ ಮೊದಲು ಅಧ್ಯಯನ ಮಾಡಿ ರೈತರ ಬೀಜಗಳನ್ನ ಯಾವ ರೀತಿ ಕೊಡ್ಬೇಕು ಅನ್ನೋದನ್ನು ಕಲ್ಕೋರೆ. ಅದನ್ನು ಬಿಟ್ಟು ಸಡನ್ಲಿ ಮಳೆ ಆತಂದ್ರೆ ಈಗ ನಾವು ಮಳೆ ಆದ್ರೆ ನಾವು ರೈತರು ಮತ್ತು ಭೂಮಿ ಹದ ಆಗಿರ್ತೈತಿ, ನಾವು ಬೀಜ ಕೇಳೋರ್ನ ರೀ. ಮಳೆ ಆಗಲಿಲ್ಲ ಅಂದ್ರೆ 1 ತಿಂಗಳು ಲೇಟ್ ಆಕೈತೆ. ಯಾಕಂದ್ರೆ ಈ ಸೋಯಾಬೀನ್ ಬೀಜ ಅಲ್ಲ, ಈ ಕಡೆ ನಮ್ಮ ಬೆಳಗುಲ್ ಕಡೆ ಮಳೆ ಮೇಲೆ ಬರುವಂಥ ಬೀಜ ಅದ. ಅದನ್ನು ಬಿಟ್ಟು ನೀವು ರೈತನ ಬೀಜಗಳನ್ನ ಕೊಟ್ಟ್ಯಾರ ಮತ್ತು ಅದನ್ನು ಮುರಿದು ಬಿತ್ತಿ ಒಂದು ಎಕರೆಗೆ 20,000 ಖರ್ಚು ಬರ್ತೈತಿ. ಇವತ್ತು ನಾವು ರೈತರು ಇಷ್ಟ ಬಂದೆವು. ಇವತ್ತು ನಾವು JD ಇರ್ಬೋದು, ಇಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಹೇಳತ್ತವು ಅದೇನು ಹಾನಿ ಆದಂಥ ಬೀಜಕ್ಕೆ ಪರಿಹಾರ ಕೊಡಬೇಕು. ಆಮೇಲೆ ಇನ್ನು ಮುಂದೆ ಯಾವ ಕಂಪ್ನಿ ಬೀಜ ಸುರಕ್ಷಿತವಾಗಿ ಹುಟ್ಟುವಂಥ ಬೀಜ ಇವರು ಅದನ್ನು ಅಧ್ಯಯನ ಮಾಡಿಕ್ಯಾರ ತೊಗೊಂಡು ರೈತರಿಗೆ ಕೊಡಬೇಕು. ಈಗ ಏನೋ ಖರ್ಚು ಬಂದರೂ ಅದನ್ನು ಇವರ ನೋಡ್ಕೋಬೇಕು. ಇದಕ್ಕೆ ರಾಜ್ಯ ಸರ್ಕಾರ ಈ ರಾಜ್ಯ ಈ ಜಿಲ್ಲಾ ಕೃಷಿ ಅಧಿಕಾರಿಗಳನ್ನ ಇದಕ್ಕೆ ಹೊಣೆ. ಯಾಕಂದರೆ ಇವ್ರಿಗೆ ಅರಿವು ಇರೋಂಗಿಲ್ಲ. BSc ಅಗ್ರಿಕಲ್ಚರ್ ಇರ್ತಾರೆ ಇವ್ರು. ಬೀಜ ಹೆಂಗೆ ಪರಿಶೀಲನೆ ಮಾಡ್ಕ್ಯಾರ ರೈತರಿಗೆ ಕೊಡಬೇಕು. ರೈತನ ನಾಶ ಮಾಡಬಾರ್ದು. ಅವ್ನಿಗೆ ಯಾವುದು ವೈಜ್ಞಾನಿಕ ಬೆಂಬಲ ಬೆಲೆ ಇಲ್ಲ. ಈಗ ಸೋಯಾಬೀನ್ ಬರ್ಗೋಡ್ದ ದಿಢೀರ್ನ ಆಗ್ಗಕ್ಕತ್ತೆ. ಅವಾಗೂ ಕ್ರಮ ಕೈಗೊಂಗಿಲ್ಲ ಇವ್ರು. ಗೊಬ್ಬರ ಸರಿಯಾಗಿ ಸಪ್ಲೈ ಇಲ್ಲ ಇವ್ರದ್ದು. ಇವ್ರು ಏನು ಮಾಡತ್ತಾರು, ಇವ್ರು ಅಲ್ಲಿ ಮೀಟಿಂಗ್ ಮಾಡತ್ತಾರ. ಖರೆ ನಮ್ಮ ತೆರಿಗೆ ಹಣದ್ದು ಒಂದು ಗಾಡಿಗಳು ಅದಾವೆ ನಿಮಗೆ ಪ್ರತಿಯೊಂದು ತಾಲೂಕಿನಾಗ ಅಡ್ಡಾಡಕ್ಕೆ. ಅದು ನೀವು ಅಡ್ಡಾಡಿ ಆ ಡಿಜಾಲ್ ಸುಡಬೇಕಾದ್ರೂ ಆ ರೈತರಿಗೆ ಎಲ್ಲೇ ಹೋಗಲಿ ನೀವು ಅವತ್ತು ಆ ಮೀಟಿಂಗ್ ಸಕ್ಸಸ್ ಆಗುವಂಥ ಕೆಲಸ ನೀವು ರೈತರ ಹಿತಾದೃಷ್ಟಿ ಕಾಪಾಡುವಂಥ ಕೆಲಸ ಆಗಿರ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೋತೇನೋ. ಇನ್ನು 1 ವಾರ ಗಡುವು ಕೊಟ್ಟತ್ತೀವ್ರಿಗೆ. ಇದನ್ನು ಈ ವಾರದೊಳಗೆ ರೈತರ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಾವು ಇಲ್ಲಿ ಬೆಳಗಾವಿ ಕೈಗೊಳ್ತಾವೆ ಅಂತೇಳಿ ಇವತ್ತು ವಿನಂತಿ ಮಾಡ್ಕೋತಾನೆ ನಮ್ಮ ಮಾಧ್ಯಮದವ್ರಿಗೆ. ನಮ್ಮ ರೈತ ಮುಖಂಡರು ಮತ್ತು ರವಿ ಪಾಟೀಲ್ ಅವರು ಹಾಗೂ ಇನ್ನಿತ ಗೋಳಣ್ಣವರ ಸಾವುಕಾರರು ಎಲ್ಲ ಕೂಡಿಸಿ ನಮ್ಮಲ್ಲಿ JD ಕಚೇರಿಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಅವ್ರದ್ದು ಏನು ಅಂತಂದರೆ ಕೆಲವೊಂದು ಕಡೆ ಸೋಯಾಬೀನ್ ಸೀಡ್ಸು ಎಸ್ಪೆಷಲಿ 720 KDS 726 ಅಂತ ಒಂದು ವೆರೈಟಿ ಇದೆ. ಅದು ಅಲ್ಲಿ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಅಂಬೋನ ಇದೆ. ನಮಗೂ ಕೂಡ ಅದು ಗಮನಕ್ಕೆ ಬಂದಿದೆ. ನಮ್ಮ ಆಲ್ರೆಡಿ JD ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರು, ಈ ಭಾಗದ ಉಪನಿರ್ದೇಶಕರು, ಆಮೇಲೆ ವಿಜ್ಞಾನಿಗಳು, ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಕೂಡ ನಾವು ಬರ್ಕೊಂಡಿದ್ದೆವು. ಆಲ್ರೆಡಿ ದೇ ಆರ್ ಇನ್ ಬೈಲಹೊಂಗಲದಲ್ಲಿ ಬಂದಿದ್ದಾರೆ, ಅವರು ಫೀಲ್ಡಿಗೆ ಬಂದಿದ್ದಾರೆ. ಆಮೇಲೆ ಈಗ ಬೆಳಗಾವಿ ಜಿಲ್ಲೆಯೊಳಗೆ ಏನಿದೆಯಲ್ಲ ಸುಮಾರು 26,000 ಕ್ವಿಂಟಲ್ಸ್ ಬೀಜಗಳನ್ನು ನಾವು ದಾಸ್ತಾನು ಮಾಡಿ ಸುಮಾರು 180 ಕೇಂದ್ರದ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ವಿತರಣೆ ಮಾಡ್ತಾಯಿದ್ದೇವೆ. ಇಲ್ಲಿವರೆಗೆ ಒಂದು 19,000 ಸೋಯಾಬೀನ್ ಸೀಡ್ಸ್ ಹೋಗಿದೆ. ನಾವು ಕೂಡ ಫೀಲ್ಡಿಗೆ ಹೋಗಿ ನೋಡಿದ್ದೇವೆ. ಚೆನ್ನಾಗಿ ಕೆಲವೊಂದು ಕಡೆ ಹುಟ್ಟಿದೆ. ಈ ಎಸ್ಪೆಷಲಿ 726 ಇದೆಯಲ್ಲ, ಸ್ವಲ್ಪ ಅಲ್ಲಿ ನಮಗೆ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ರೈತರು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಕೂಡ ಈ ವಿಜ್ಞಾನಿಗಳು ಏನು ವೈಜ್ಞಾನಿಕ ರಿಪೋರ್ಟ್ ಕೊಡ್ತಾರೆ ಅದರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಹಂಗೆ ನಾವು ಇದು ಮಾಡೋಕ್ಕೆ ಬರೋಲ್ಲ. ನೋಡಿರಿ, ನಾವು ಇಲಾಖೆಯಿಂದ ಏನು ಕೊಡ್ತಾ ಇದ್ದೀವಲ್ಲ, ಗುಣಮಟ್ಟದ ಬೀಜಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ಜರ್ಮಿನೇಷನ್ ಟೆಸ್ಟ್ ನೋಡಿಕೊಂಡು ನಾವು ವಿತರಣೆ ಮಾಡಲಿಕ್ಕೆ ಹೇಳಿದ್ದೀವಿ. ಈ ಸಲ ಸ್ವಲ್ಪ ಅರ್ಲಿ ಮಳೆ ಆಗಿದೆ, 10 ದಿವಸ ಅರ್ಲಿ ಮಳೆ ಆಗಿದ್ದಕ್ಕೆ ರಶ್ ಆಗಿದೆ. ರೈತರಿಗೆ ನಮ್ಮ ಅಧಿಕಾರಿಗಳಿಗೂ ಕೂಡ ಟೈಮ್ಸಿಗೆ ಇಮಿಡಿಯೇಟ್ಲಿ ಏನಂತಂದರೆ ಬಂದ ತಕ್ಷಣ ಸೀಡ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೀಜದ ಹೇಳಿ ನಮಗೆ ಹುಟ್ಟಿಲ್ಲ. ಬೀಜದ ಮಳೆ ದೌಡ ಆದ್ರೆ ಬೀಜ ಸರಿ ಬರೋ ಹುಟ್ಟೋಂಗಿಲ್ರಿ. ಇಲ್ಲ ಹಂಗೇನಿಲ್ಲ. ಇದು 6 ತಿಂಗ್ ಹೊಂಟದ ಹಿಂಗೆ ಬ್ಯಾಡ್ರದ ಬಳಿ ಆಗುವಂಗೆ ಆಗೈತ್ರದ ಅದು ಸರಿ ಬಿತ್ತಿದಾನ್ರಿ. ಕೆಲವು 726 ಅಂತ ಏನು ವೆರೈಟಿ ಹೇಳಿದ್ರಲ್ಲ, ಅದರಲ್ಲಿ ಸಮಸ್ಯೆ ಕಂಡು ಬಂದು ಅಲ್ಲಿ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಮಾಹಿತಿ ಬಂದಿದೆ. ವಿಜ್ಞಾನಿಗಳು ಬರೆದಿದ್ದೀವಿ. ಆಲ್ರೆಡಿ ನಾವು ಇವತ್ತು ಫೀಲ್ಡ್ನಾಗ ಅದೀವಿ. ನಮ್ಮ JD ಅವರು ಎಲ್ಲ ಕೂಡಿಸಿ ಫೀಲ್ಡ್ನಾಗ ಅದಾರ. ಅದಕ್ಕೆ ವೈಜ್ಞಾನಿಕ ವರದಿ ತೊಗೊಂಡು ವಿಜ್ಞಾನಿಗಳಿಂದ ವರದಿ ತೊಗೊಂಡು ನಾನು ಅದ್ರ ಪ್ರಕಾರ ಕಮ್ಮಿ ಹಾಕೋತೀವಿ. ರೈತ ಬಾಂಧವರು ಇದ್ರಿಗೆ ಯಾವುದೋ ಏನು ಎದುಗೊಂದು ಬಾರ್ದವರು ಅಷ್ಟೇ. ನಾವು ಅದು ಹಿರಿಯ ಅಧಿಕಾರಿಗಳಿಗೆ ಮಾತಾಡ್ತೀವಿ. ತಿಳಿದಿಲ್ಲ, ನಾನು ಕೋಳೇಕರ್ ಅಂಥೇಳಿ ಡೆಪ್ಯೂಟಿ ಡೈರೆಕ್ಟರ್ ಚಿಕ್ಕೋಡಿ ವಿಭಾಗ ಕೋಳೇಕರ್ ಅಂಥೇಳಿ. ಅದಕ್ಕೆ ಇವತ್ತು JD ಅವರು ಮತ್ತು ನಮ್ಮ ಈ ಭಾಗದ DD ಅವರು ಫೀಲ್ಡಿಗೆ ಹೋಗಿದ್ದಾರೆ. ವಿಜ್ಞಾನಿಗಳು ಬಂದಾರ. ಅವ್ರ ರಿಪೋರ್ಟ್ ತೊಗೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಏನೂ ತೊಂದರೆ ಇಲ್ಲ. ಥ್ಯಾಂಕ್ ಯು.